ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನ್ಯಾಯಾಧೀಶರು ಭೇಟಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನ್ಯಾಯಾಧೀಶರು ಭೇಟಿ ನೀಡಿ ವಿಷಾಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಹಿರೇಕೋಡಿಯಲ್ಲಿರುವ ವಸತಿ ಶಾಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿದರು. ವಿಷಾಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿಯ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲಿಸಿದರು. ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿಯ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಸುಮಾರು 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿಷಾಹಾರ ಸೇವಿಸಿ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಬೆಳಗಾವಿಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಸಂದೀಪ್ ಪಾಟೀಲ್, ಚಿಕ್ಕೋಡಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಹರೀಶ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಸರ್, ಅಲ್ಲಿ CCTV ಕ್ಯಾಮ್ರಾ ಮೆಟೀರಿಯಲ್ಸ್ ಇಟ್ಟಿರೋದು ಸರ್. ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಸರ್. ಯಾವಾಗ ಅದು ರಿಸಾಲ್ವ್ ಯಾವಾಗ CCTV ಆಗಿರೋದು ಯಾವಾಗ ನಿಮಗೆ ಅದು? ಹೌದು ಸರ್, ಇಲ್ಲಿ ವರ್ಕಿಂಗ್ ಇರಲಿ ಭಾಳ ದಿವಸದಿಂದ ಆಗಿರೋದು ಸರ್. ಅದು ರಿಸಾಲ್ವ್ ಯಾವಾಗ CCTV ಆಗಿರೋದು ಯಾವಾಗ ನಿಮಗೆ ಅದು? ಹೌದು ಸರ್, ಇಲ್ಲಿ ವರ್ಕಿಂಗ್ ಇರಲಿ ಭಾಳ ದಿವಸದಿಂದ ಆಗಿರೋದು ಸರ್. ಸರ್ ಇತ್ತು, ಈಗ ಕ್ಯಾಮ್ರಾ ಎಲ್ಲ ಇತ್ತು, ಆದರೆ ವರ್ಕ್ ಆಗ್ತಾ ಇರಲಿಲ್ಲ. ಅವುಗಳನ್ನ ಈಗ ಮತ್ತೆ ಹೊಸದೆಲ್ಲ ಮಾಡಿದ ಸರ್. ಈಗ ಆಮೇಲೆ ಈಗ ಅದನ್ನೇ ಕೇಳ್ತಾರೆ. ಇನ್ನು ತಗೊಂಡವ್ರು ಯಾರು, ಇದನ್ನ ಮಾಡ್ತಾರವ್ರು ಯಾರು, ಕೆಲಸ ಮಾಡ್ತಾರವ್ರು, ಪಿರಿಯಡಿಕಲಿ ಡಿಬೇಟ್ ಮಾಡ್ತಾರವ್ರು ಯಾರು? ಈ ಇನ್ಸಿಡೆಂಟ್ ಆದಮೇಲೆ ಏನು ಪರಿಸ್ಥಿತಿ ನೋಡಿದ್ರೆ ನೀವೇನು ಈ ಇನ್ಸಿಡೆಂಟ್ ಏನು ಮಾಡ್ತಾ ಇದ್ರಿ ನೀವು? ಈಗ ಒಂದು ಅದೆಲ್ಲ ಫಸ್ಟ್ ಕರೆದಾಗ ಬರಬೇಕು ಅನ್ನೋದು ಎಂತ ಅವಸರ ಆದರೆ ಈಗ ಬಂದ್ಬೇಕು. ಯಾವಾಗ ಹೇಳ್ತೀವಿ ನಾಟಕಗಳು ಮಾಡಿದ್ರೆ ಸೀದಾ ಇವತ್ತೇ ನೀವು ವಾರಂಟಿ ಮಾಡಿ ಒಳಗೆ ಕಳಿಸ್ತಾರೆ. ಸಾರಿ ಬೇಡ, ನಿಮ್ಮಿಂದ ಒಂದು 30 ವರ್ಷದ ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ. ಅದಕ್ಕೆ ನೀವು ಕರೆಕ್ಟ್ ಮಾಡಿದ್ರೆ ಪರಿಸ್ಥಿತಿ ಏನು ಬರ್ತದೆ? ಫುಡ್ ತಿಂದಿರ್ತಾರೆ, ಫುಡ್ ಜಾಸ್ತಿ